ಆತ್ಮೀಯ ಪ್ರಿಯ ದೇವ ಜನರೇ ಹಾಗೂ ಈ ಒಂದು ಹೋಪ್ ಚಾನಲ್ನ ಎಲ್ಲ ವೀಕ್ಷಕರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವಂಥವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಕೀರ್ತನೆಗಳ ಪುಸ್ತಕದ ಮುಖಾಂತರ ಹೇಗೆ ನಮ್ಮ ಜೀವಿತಗಳನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳಬಹುದು ಹಾಗೂ ಪುನರ್ಸ್ಥಾಪನೆ ಮಾಡಿಕೊಳ್ಬೋದು ಅನ್ನುವಂಥ ವಿಚಾರವನ್ನು ನಾವು ಕಲಿತಾ ಇದ್ದೇವೆ. ಈ ದಿವಸದ ಒಂದು ಸತ್ಯ ವೇದದ ಧ್ಯಾನದ ಶೀರ್ಷಿಕೆ ಈ ರೀತಿಯಾಗಿದೆ: ವೈರಿಗಳ ವಿರುದ್ಧ ಜಯಕ್ಕಾಗಿ ಪ್ರಾರ್ಥನೆ, ಎ ಪ್ರೇಯರ್ ಫಾರ್ ವಿಕ್ಟರಿ ಓವರ್ ಎನಿಮೀಸ್. ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ ದಿವಸದ ಸಂದೇಶವನ್ನು ನಾವು ಕಲಿಯುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸುವಂಥವರಾಗೋಣ. ಪ್ರೀತಿಮಯನಾದಂಥ ಪರಲೋಕದ ತಂದೆಯೇ, ಸತ್ಯವೇದದ ಒಂದು ಕೀರ್ತನೆಗಳ ಪುಸ್ತಕದ ಮೂಲಕವಾಗಿ ನಾವು ಪ್ರೇರಣೆಯನ್ನು, ಉತ್ತೇಜನವನ್ನು, ಆಧ್ಯಾತ್ಮಿಕ ಬಲವನ್ನು ಈ ದಿವಸ ಹೊಂದುವರಾಗಿದ್ದೇವೆ. ಸ್ವಾಮಿ, ಯಾವ ರೀತಿ ನಿನ್ನ ಭಕ್ತರು ಸತ್ಯವೇದದ ಈ ಒಂದು ವಾಕ್ಯಗಳನ್ನ ನಾವು ಕಲಿಯುವ ಹಾಗೆ ನಿನ್ನ ಒಂದು ಬಲದಿಂದ, ನಿನ್ನ ನಡೆಸುವಿಕೆಯಿಂದ ವೈರಿಗಳ ಸವಾಲುಗಳನ್ನ, ವೈರಿಗಳ ಮುಖಾಂತರ ಬಂದಂಥ ಯುದ್ಧಗಳನ್ನ, ಹೋರಾಟಗಳನ್ನ ಜಯಿಸಿ ನಿಂತರೋ, ಅದೇ ರೀತಿ ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಅಂತ್ಯಕಾಲದ ಏಕೈಕ ವೈರಿಯಾಗಿರುವಂಥ ಸೈತಾನ ವಿರುದ್ಧದ ಹೋರಾಟದಲ್ಲಿ ನಾವು ಜಯಿಸುವಂತೆ ನಮಗೆ ಬಲ ಕೊಡು. ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಈ ಒಂದು ದಿನದಲ್ಲಿ ಈ ವೈರಿಗಳ ವಿರುದ್ಧ ಹೇಗೆ ನಾವು ಜಯವನ್ನು ಪಡೆಯಬಹುದು? ವೈರಿ ಅಂತ ನಾವು ನೋಡುವಾಗ ಯಾರೋ ವ್ಯಕ್ತಿಯನ್ನೋ ಅಥವಾ ಮನುಷ್ಯನನ್ನೋ ಸಂಬಂಧಿಸಿದಂಥ ಒಂದು ವಿಚಾರ ಅಲ್ಲ. ಬದಲಾಗಿ ಕ್ರೈಸ್ತಿಯ ಜೀವಿತದಲ್ಲಿ ಕ್ರೈಸ್ತರಿಗೆ, ದೇವರ ಮಕ್ಕಳಿಗಿರ್ತಕ್ಕಂಥ ಏಕೈಕ ವೈರಿ ಯಾರು ಎಂಬುದಾಗಿ ನಾವು ನೋಡುವುದಾದರೆ, ನಮ್ಮ ಸತ್ಯವೇದಗಳನ್ನ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ: ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಇಲ್ಲಿ ಸ್ವಾಮಿಯ ಒಬ್ಬ ಭಕ್ತನಾದಂಥ, ಶಿಷ್ಯನಾದಂಥ ಪೇತ್ರ ತನ್ನ ಒಂದು ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆಯುವಂಥವನಾಗಿದ್ದಾನೆ: ಕ್ರೈಸ್ತರಿಗೆ, ದೇವರ ಜನರಿಗೆ ವಿರೋಧಿ ಯಾರು ಎಂಬುದನ್ನು ನೋಡುವಾಗ ಸೈತಾನನು. ಈ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಆದ್ದರಿಂದ ನೀವು ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ, ನಂಬಿಕೆಯಲ್ಲಿ ದೃಢವಾಗಿದ್ದು ಆತನನ್ನು ಎದುರಿಸಿರಿ ಎಂಬುದಾಗಿ. ಇವತ್ತು ಈ ಅಂತ್ಯಕಾಲದಲ್ಲಿ ಜೀವಿಸುವಂಥ ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳನ್ನ, ಅನೇಕ ಸವಾಲುಗಳನ್ನ ನಾವು ಎದುರಿಸಬೇಕಾಗತ್ತೆ. ಹೌದು, ನಿಜವಾದಂಥ ದೇವರ ಮಕ್ಕಳಿಗೆ ಈ ಒಂದು ಹೋರಾಟದ ಅರಿವು ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕಂದರೆ ಸತ್ಯದಲ್ಲಿ ನಡೆಯುವಂಥವರಿಗೆ, ಬೆಳಕಿನಲ್ಲಿ ನಡೆಯುವಂಥವರಿಗೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂಥವರಿಗೆ ಈ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಇಕ್ಕಟ್ಟುಗಳು ಇದು ತಪ್ಪಿದ್ದಲ್ಲ ಪ್ರಿಯರೇ. ಈ ಲೋಕ ಸೈತಾನನ ವಶದಲ್ಲಿರುವಂಥ ಲೋಕ, ಸೈತಾನನ ಅಧೀನದಲ್ಲಿರುವಂಥ ಲೋಕ. ಸೈತಾನ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ದೇವ ಜನರನ್ನು ಹಿಂಸಿಸುವಂಥ, ದೇವ ಜನರನ್ನು ಶೋಧಿಸುವಂಥ, ದೇವ ಜನರನ್ನು ಕಷ್ಟಗಳಿಗೆ ಗುರಿ ಮಾಡುವಂಥ ಅನೇಕ ವಿಧವಾದ ಹೋರಾಟಗಳನ್ನ ನಮ್ಮ ಜೀವಿತಕ್ಕೆ ತರ್ತಾನೆ. ನಾವು ಸತ್ಯವೇದದಲ್ಲಿ ಏಕೈಕ ಉದಾಹರಣೆಯಾದಂಥ ಯೋಬನ ಜೀವಿತವನ್ನು ನಾವು ಗಮನಿಸ್ಬೋದು. ಯಾವ ರೀತಿಯಲ್ಲಿ ಯೋಬ ಆತನ ಕಾಲದವರಲ್ಲಿ ತಪ್ಪಿಲ್ಲದವನು, ನೀತಿವಂತನು, ಯಥಾರ್ಥ ಚಿತ್ತನೂ ಆಗಿ ಆತನು ಜೀವಿಸ್ತಾ ಇದ್ದನು. ಪೂರ್ವ ದೇಶದಲ್ಲೆಲ್ಲ ಬಹಳ ಶ್ರೀಮಂತನಾದಂಥ ಯೋಬ, ದೇವರ ಭಕ್ತಿಯಲ್ಲಿಯೂ ಸಹ ಬಹಳಷ್ಟು ಬಲವಾಗಿದ್ದಂಥ ಯೋಬ. ಇಂಥ ಯೋಬನ ಜೀವಿತದಲ್ಲಿ ಸೈತಾನನು ಪ್ರವೇಶ ಮಾಡ್ತಾನೆ. ಅನೇಕ ವಿಧವಾದಂಥ ಕಷ್ಟಗಳನ್ನ ಯೋಬನ ಜೀವಿತದಲ್ಲಿ ತೆಗೆದುಕೊಂಡು ಬರ್ತಾನೆ. ಮೊದಲನೇದಾಗಿ ಆತನಿಗಿದ್ದಂಥ ಸಂಪತ್ತಿನ ಮೇಲೆ ಸೈತಾನನ ದಾಳಿ ಮಾಡ್ತಾನೆ. ಆತನ ಒಂಟೆಗಳು, ಕುರಿಗಳು, ಎತ್ತುಗಳು, ಕತ್ತೆಗಳು, ಆತನ ಎಲ್ಲ ಸೇವಕರು, ಹಾಳು ಕಾಳುಗಳು ಎಲ್ಲವನ್ನೂ ಆತನಿಂದ ತೆಗೆದುಹಾಕುವಂಥದ್ದು ನೋಡ್ತೇವೆ. ಅದಾದ ನಂತರ ಆತನ ಕುಟುಂಬದ ಮೇಲೆ ಸೈತಾನ್ ದಾಳಿ ಮಾಡ್ತಾ ಇದ್ದಾನೆ. ಆತನ ಎಲ್ಲ ಮಕ್ಕಳು ಸಹ ಒಂದೇ ದಿನದಲ್ಲಿ
ಸಾಯುವಂಥ ಒಂದು ಮರಣವನ್ನು ಹೊಂದುವಂಥ ಪರಿಸ್ಥಿತಿ ಎದುರಾಗುವಂಥದ್ದು ನೋಡ್ತೇವೆ. ನಿಜವಾಗಿಯೂ ಭಾಳಷ್ಟು ಶ್ರೇಷ್ಠ ಸ್ಥಾನಮಾನಗಳನ್ನು ಹೊಂದಿದಂಥ ಇಡೀ ಪೂರ್ವ ದೇಶದಲ್ಲಿ ಊಚ್ ದೇಶದಲ್ಲಿ ಶ್ರೀಮಂತನಾಗಿದ್ದಂಥ ಯೋಬ ಸ್ವಲ್ಪ ಕಾಲದಲ್ಲಿಯೇ ದುರ್ವಸ್ಥೆಗೆ ಬಂದು ಬೀಳುವಂತನಾಗಿದ್ದಾನೆ. ಬೂದಿಯಲ್ಲಿ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ. ತನ್ನ ಬಟ್ಟೆಗಳನ್ನ ಹರಿದು ಗೋಣಿತಟ್ಟನ್ನು ತೊಟ್ಟಿಕೊಂಡು ಆ ಬೂದಿಯಲ್ಲಿ ಕೂತ್ಕೊಳ್ತಾನೆ. ತನ್ನ ಕುಟುಂಬವನ್ನು ಕಳ್ಕೊಳ್ತಾನೆ. ತನ್ನ ಸಂಪತ್ತು, ತನ್ನ ಆಸ್ತಿ ಪಾಸ್ತಿ ಎಲ್ಲವೂ ಸಹ ಆತನನ್ನು ಬಿಟ್ಟೋಗ. ಈ ವಿರೋಧಿಯಾದಂಥ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯೋಬನ ಮೇಲೆ ದಾಳಿಯನ್ನು ಮಾಡ್ತಾನೆ ಪ್ರಿಯ. ಅದಾದ ನಂತರ ತನ್ನ ಜೀವಿತದಲ್ಲಿ ಅಂಗಾಲಿನಿಂದ ನಡು ನೆತ್ತಿಯವರೆಗೆ ಹುಣ್ಣು ಬೊಕ್ಕೆಗಳು ಆತನನ್ನು ಬಾಧಿಸುವಂಥದ್ದು ನೋಡ್ತೇವೆ. ಆತನು ಶಾರೀರಿಕವಾಗಿಯೂ ಸಹ ಬಹಳಷ್ಟು ಕುಗ್ಗಿ ಹೋಗ್ತಾನೆ. ಅದಾದ ನಂತರ ಮಾನಸಿಕವಾಗಿ ಆತನು ಬಹಳಷ್ಟು ವೇದನೆಯನ್ನು, ಯಾತನೆಯನ್ನು ಅನುಭವಿಸುವ ಒಂದು ಕಷ್ಟಕ್ಕೆ ಯೋಬನ ಒಳಗಾಗ್ತಾನೆ. ಸೊ ಈ ರೀತಿಯಾಗಿ ಸೈತಾನನು ದೇವ ಭಕ್ತನಾದಂಥ ಯೋಬನ ಮೇಲೆ ದಾಳಿ ಮಾಡಿ ಆತನ ನಂಬಿಕೆಯನ್ನು ಕುಗ್ಗಿಸುವ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ನಾವು ನೋಡ್ತೇವೆ. ಅದಕ್ಕೆ ಪೇತ್ರನು ಬಹಳ ಚೆನ್ನಾಗಿ ಬರಿತಾ ಇದ್ದಾನೆ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಾವು ದೇವರ ಒಂದು ಭಕ್ತರಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕಾದಂಥ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಸ್ವಸ್ಥಚಿತ್ತರಾಗಿರುವಂಥದ್ದು ಭಾಳಷ್ಟು ಮುಖ್ಯ. ನಮ್ಮ ಮನಸ್ಸು, ನಮ್ಮ ದೃಢತೆ ಒಂದೇ ಸಮಾಂತರವಾಗಿರುವಂಥದ್ದು ಭಾಳಷ್ಟು ಮುಖ್ಯ. ಯಾಕಂತ ಹೇಳುವಾಗ ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ಅನೇಕ ವಿಧವಾದಂಥ ಯೋಬನು ಎದುರಿಸಿದಂಥ ಶೋಧನೆಗಳನ್ನ, ಹೋರಾಟಗಳನ್ನ ನಾವು ಎದುರಿಸಬೇಕಾಗುತ್ತೆ. ಯೋಬನಿಗೆ ಬಂದಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಸಹ ಬರಬಹುದು. ಸೊ ಅಂಥ ಸಂದರ್ಭದಲ್ಲಿ ನಾವು ನಮ್ಮಲ್ಲಿರುವಂಥ ಸಮತೋಲನವನ್ನು ನಾವು ಕಳ್ಕೊಳ್ಳದೆ, ಒಂದೇ ವಿಧವಾದಂಥ ಭಕ್ತಿಯನ್ನು ನಾವು ಕಳ್ಕೊಳ್ಳದೆ, ಸ್ಥಿರಚಿತ್ತತೆಯನ್ನು ನಾವು ಕಳ್ಕೊಳ್ಳದೆ, ನಾವು ಸ್ವಸ್ಥಚಿತ್ತರಾಗಿ ಒಂದೇ ಮನಸ್ಥಿತಿಯಲ್ಲಿ, ಏಕ ಮನಸ್ಥಿತಿಯಲ್ಲಿ ನಾವು ಜೀವಿಸುವಂಥದ್ದು ಭಾಳ ಮುಖ್ಯವಾಗುತ್ತೆ. ಅದಾದ ನಂತರ ಎಚ್ಚರವಾಗಿರಬೇಕು. ಯಾಕಂತ ಹೇಳಿದರೆ ಸೈತಾನ ನಮ್ಮನ್ನು ದಾಳಿ ಮಾಡುವಾಗ, ಸೈತಾನ ನಮ್ಮ ಮೇಲೆ ಮುತ್ತಿಗೆಯನ್ನು ಹಾಕುವಂಥ ಸಮಯದಲ್ಲಿ ನಾವು ಎಚ್ಚರಿಕೆಯಾಗಿ ಯಾವ ರೀತಿ ಸೈತಾನನನ್ನು ಎದುರಿಸ್ಬೋದು, ಯಾವ ರೀತಿ ಸೈತಾನನ ಆ ಹೋರಾಟಗಳನ್ನ, ಆ ಸೈತಾನನ ಸವಾಲುಗಳನ್ನ ನಾವು ವಿಫಲ ಮಾಡ್ಬೋದು ಅನ್ನೋದನ್ನು ಭಾಳ ಚೆನ್ನಾಗಿ ನಾವು ತಿಳ್ಕೊಂಡಿರಬೇಕಾಗತ್ತೆ ಪ್ರೇಮ್. ಸತ್ಯವೇದದಲ್ಲಿ ಇವತ್ತು ಒಂದು ಘಟನೆಯ ಬಗ್ಗೆ, ಇಸ್ರಾಯೇಲರ ಒಬ್ಬ ಅರಸನ ಜೀವಿತದಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ನಾವು ಇವತ್ತು ಕಲಿಯೋದಕ್ಕೆ ಹೋಗ್ತೀವಿ. ಅದಕ್ಕೆ ಮುಂಚೆ ಒಂದು ವಾಕ್ಯವನ್ನು ಓದೋಣ. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 1-3 ವಚನಗಳು. ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ಇಲ್ಲಿ ಭಕ್ತನಾದಂಥ ದಾವೀದನು 27ನೇ ಕೀರ್ತನೆಯಲ್ಲಿ ತನ್ನ ನಂಬಿಕೆಯನ್ನು, ತನ್ನ ಸ್ಥಿರಚಿತ್ತತೆಯನ್ನು, ತನ್ನ ಭರವಸೆ ನಿರೀಕ್ಷೆಯನ್ನು ಯಾವ ರೀತಿ ನಾನು ಕಾಪಾಡ್ಕೊಳ್ತೇನೆ, ಯಾರ ಮೇಲೆ ನಾನು ಭರವಸೆಯನ್ನು ಇಟ್ಟಿದ್ದೇನೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಭಾಳಷ್ಟು ಸುಂದರವಾಗಿ, ಭಾಳ ಚೆನ್ನಾಗಿ ತಿಳಿಸ್ತಾ ಇದ್ದಾನೆ. 1ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಅಲ್ಲಿ ಪೇತ್ರನ ಪತ್ರಿಕೆಯಲ್ಲಿ ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಕಾಯ್ತಾ ಇದ್ದಾನೆ. ನೀವು ಎಚ್ಚರವಾಗಿರ್ರಿ, ಭರವಸೆ ಉಳ್ಳವರಾಗಿರ್ರಿ, ನಂಬಿಕೆಯಲ್ಲಿ ದೃಢವಾಗಿರ್ರಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾನೆ. ಆದರೆ ಇಲ್ಲಿ ದಾವೀದ ನನ್ನನ್ನು ದುರ್ವೈರಿಗಳು ನುಂಗಬೇಕೆಂಬುದಾಗಿ ಬಂದರೂ ಸಹ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಸಹ, ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ಸಹ ನನಗೇನು ಭಯವಿಲ್ಲ, ನಾನು ಭರವಸೆ ಉಳ್ಳವನಾಗಿಯೇ ಇರ್ತೇನೆ. ಯಾಕಂತೇಳಿದರೆ ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡಬೇಕು? ನೋಡ್ರಿ, ಎಂಥ ಒಂದು ಅದ್ಭುತವಾದಂಥ ವಚನ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಮ್ಮ ವಿರುದ್ಧವಾಗಿ ಎಂಥದೇ ಒಂದು ಚತುರಂಗ ಬಲ, ಯಾವುದೇ ಒಂದು ದುರ್ವೈರಿಗಳು, ಎಂಥ ಬಲಿಷ್ಠವಾದಂಥ ಕಾರ್ಯಗಳು, ಕುಯುಕ್ತಿಗಳು ನಮ್ಮ ವಿರುದ್ಧವಾಗಿ ಬಂದಾಗಿಯೂ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂತೇಳಿದರೆ ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ಈ ಒಂದು ಅಂಶ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಭಾಳಷ್ಟು ಸ್ಥಿರವಾಗಿ ಇರಬೇಕಾಗಿದೆ ಪ್ರಿಯರೇ.
ದೇವರು ನನಗೆ ಬೆಳಕಾಗಿರುವಾಗ, ದೇವರು ನನಗೆ ರಕ್ಷಕನಾಗಿರುವಾಗ ನಾನು ಯಾರಿಗೆ ಭಯಪಡಬೇಕು? ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಸತ್ಯವಾದಂಥ, ನಿರಂತರಕ್ಕೂ ಜೀವಿಸುವಂಥ, ಪರಾಕ್ರಮಶಾಲಿಯಾದಂಥ, ಸರ್ವ ಸೃಷ್ಟಿಗೆ ಒಡೆಯನಾದಂಥ, ನಿರ್ಮಾಣಿಕನಾದಂಥ ಯೆಹೋವನು ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ನಮ್ಮನ್ನು ಕಾಯ್ತಾ ಇದ್ದಾನೆ, ನಮ್ಮನ್ನು ನಡೆಸ್ತಾ ಇದ್ದಾನೆ. ನಮ್ಮ ಸಂಗಡ ಆತನ ಪ್ರಸನ್ನತೆ ಸದಾಕಾಲ ಇರುವಂಥದ್ದಾಗಿದೆ. ಅಂಥ ಸರ್ವಶಕ್ತ ದೇವರನ್ನ ಹೊಂದಿರುವಂಥ ನಾವು ಯಾರಿಗೆ ನಾವು ಭಯಪಡಬೇಕು? ಸೈತಾನ್ನ ತಂತ್ರಗಳು, ಸೈತಾನ್ನ ಕಾರ್ಯಗಳು, ಕುತಂತ್ರಗಳು ಅದು ಎಷ್ಟೇ ಘೋರವಾಗಿದ್ದರೂ ಸಹ, ಎಷ್ಟೇ ಅದು ಅಪಾಯದಲ್ಲಿ ಇದ್ದರೂ ಸಹ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಯೋಬನ ಜೀವಿತದಲ್ಲಿಯೂ ಸಹ ನಾವು ನೋಡ್ತೇವೆ ಎಂಥ ಪರಿಸ್ಥಿತಿಯನ್ನು ಯೋಬನು ಅನುಭವಿಸ್ತಾ ಇದ್ದಾನೆ. ಸೊ ಆದಾಗಿಯೂ ಯೋಬನು ಭಯಪಡಲಿಲ್ಲ. ಯಾಕಂದರೆ ಯೆಹೋವನ ಸಂಗಡ ಇದ್ದಾನೆ ಅನ್ನುವಂಥ ನಂಬಿಕೆ ಯೋಬನಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ ಪ್ರಿಯ. ಈಗ ನಾವು ಇಸ್ರಾಯೇಲರ ಒಂದು ಚರಿತ್ರೆಯ ಒಂದು ಭಾಗಕ್ಕೆ ನಾವು ಹೋಗೋಣ. ನಮ್ಮ ಸತ್ಯವೇದಗಳನ್ನ ಯೆಶಾಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 1 ಮತ್ತು 2ನೇ ವಚನಕ್ಕೆ ನಾವು ತಿರುಗಿಸುವಂಥವರಾಗೋಣ. ಯೆಶಾಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 1 ಮತ್ತು 2ನೇ ವಚನ. ಅರಸನಾದ ಹಿಜ್ಕೀಯನ ಆಳಿಕೆಯ 14ನೇ ವರ್ಷದಲ್ಲಿ ಅಶ್ಶೂರದ ಅರಸನಾದ ಸನೇರೀಬನು ಬಂದು ಯಹೂದ ಪ್ರಾಂತ್ಯದೊಳಗೆ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಆಗ ಅಶ್ಶೂರದ ಅರಸನು ಲಾಕೀಷಿನಿಂದ ಮಹಾಸೈನ್ಯ ಸಹಿತನಾದ ರಬ್ಷಾಕೆ ಎಂಬುವನನ್ನು ಯೆರೂಸಲೇಮಿನಲ್ಲಿದ್ದ ಹಿಜ್ಕೀಯನ ಬಳಿಗೆ ಕಳುಹಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಇಸ್ರಾಯೇಲರ ಒಂದು ಚರಿತ್ರೆಯಲ್ಲಿ ಹಿಜ್ಕೀಯ ಅನ್ನುವಂಥ ಒಬ್ಬ ಅರಸ ಬರ್ತಾ ಇದ್ದಾನೆ. ಈ ಹಿಜ್ಕೀಯ ಅರಸ ತಾನು ಬಹಳಷ್ಟು ನೆಮ್ಮದಿಯಿಂದ ರಾಜ್ಯಭಾರ ಮಾಡುವಾಗ ಬಹಳಷ್ಟು ಸಮಾಧಾನಕರವಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಆದರೆ ಈತನ ಒಂದು ಜೀವಿತದಲ್ಲಿ, ಈತನ ಆಳ್ವಿಕೆಯ ಆ ಸಂದರ್ಭದಲ್ಲಿ ಒಂದು ಸವಾಲು ಹಿಜ್ಕೀಯನ ಜೀವಿತದಲ್ಲಿ ಬರ್ತಾ ಇದೆ. ಏನಂತ ಹೇಳಿದರೆ, ಈ ಅಶ್ಶೂರ್ಯದ ಅರಸನಾದಂಥ ಸನೇರೀಬ ಇವನು ದೇವ ಜನರಾದಂಥ ಯಹೂದ ಪಟ್ಟಣದ ಮೇಲೆ ಮುತ್ತಿಗೆಯನ್ನು ಹಾಕ್ತಾ ಇದ್ದಾನೆ. ಮುತ್ತಿಗೆಯನ್ನು ಹಾಕಿ ಮೊದಲನೇ ವಚನ ಹೇಳ್ತಾ ಇದೆ, ಯಹೂದ ಪ್ರಾಂತ್ಯದೊಳಗೆ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡ. ಈ ಅಶ್ಶೂರದ ಅರಸನಾದಂಥ ಸನೇರೀಬ ಒಬ್ಬ ಅನ್ಯ ಅರಸ, ವಿಗ್ರಹಾರಾಧನೆ ಮಾಡುವಂಥ, ವಿಗ್ರಹಗಳನ್ನ ಪೂಜಿಸುವಂಥ, ಮೂರ್ತಿ ಪೂಜಾ ಆರಾಧಕನಾದಂಥ ಈ ಒಬ್ಬ ಅರಸ ಸರ್ವಶಕ್ತ ದೇವರ ಜನರಾಗಿರುವಂಥ ಇಸ್ರಾಯೇಲ್ ಜನರನ್ನು ಆಳ್ವಿಕೆ ಮಾಡುವಂಥ ಹಿಜ್ಕೀಯನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದೆ. ಯುದ್ಧ ಮಾಡೋದಕ್ಕೆ ಬಂದು ಯಹೂದ ಪಟ್ಟಣದ ಅನೇಕ ಕೋಟೆ ಕೊತ್ತಲುಗಳನ್ನು, ಪಟ್ಟಣಗಳನ್ನು ಈಗಾಗಲೇ ಅವನು ಸ್ವಾಧೀನ ಮಾಡ್ಕೊಳ್ತಾನೆ, ವಶ ಮಾಡ್ಕೊಳ್ತಾನೆ. ಜೊತೆಗೆ ತನ್ನ ಸೈನ್ಯಾಧಿಪತಿಯಾದಂಥ ರಬ್ಷಾಕೆಯನ್ನು ಯೆರೂಸಲೇಮಿನಿಗೆ, ಅಂದರೆ ಹಿಜ್ಕೀಯನ ಬಳಿಗೆ ಕಳಿಸ್ಕೊಡ್ತಾ ಇದ್ದಾನೆ. ಯಾತಕ್ಕೆ ಕಳಿಸ್ತಾ ಇದ್ದಾನೆ ತನ್ನ ಒಬ್ಬ ಸೈನ್ಯಾಧಿಪತಿಯನ್ನು ಎಂಬುದಾಗಿ ನಾವು ನೋಡುವಾಗ 4 ಮತ್ತು 5ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ರಬ್ಷಾಕೆಯು ಅವರಿಗೆ, ನೀವು ಹೋಗಿ ಮಹಾರಾಜನಾದ ಅಶ್ಶೂರನ ಅರಸನ ಈ ಮಾತುಗಳನ್ನು ಹಿಜ್ಕೀಯನಿಗೆ ತಿಳಿಸಿರಿ. ಈ ನಿನ್ನ ಭರವಸೆಗೆ ಯಾವ ಆಧಾರ ಉಂಟು? ಯುದ್ಧಕ್ಕೆ ಬೇಕಾದ ವಿವೇಕವೂ ಬಲವೂ ಉಂಟು ಎಂಬ ನಿನ್ನ ಭಾವನೆ ಬರೀ ಬಾಯಿ ಮಾತೆ ಎಂದು ನಾನು ಹೇಳಬಲ್ಲೆ. ನೀನು ಯಾರನ್ನು ನಂಬಿಕೊಂಡು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಿ? ಈ ಅಶ್ಶೂರದ ಅರಸನಾದಂಥ ಸನೇರೀಬನ ಸೈನ್ಯಾಧಿಪತಿ ರಬ್ಷಾಕೆ ಯೆರೂಸಲೇಮಿಗೆ ಬಂದು ದೇವರ ಜನರ ಅರಸನಾದಂಥ ಹಿಜ್ಕೀಯನ ಬಳಿಯಲ್ಲಿ ಒಂದು ಸವಾಲನ್ನು ಹಾಕ್ತಾ ಇದ್ದಾನೆ. ನೀನು ಯಾವ ಒಂದು ಆಧಾರದ ಮೇಲೆ, ಯಾರ ಒಂದು ಬಲವನ್ನು ನಂಬಿಕೊಂಡು ನಮಗೆ ವಿರುದ್ಧವಾಗಿ ನೀನು ತಿರುಗಿ ಬೀಳಬೇಕಂತ ಇದೆಯಾ? ನೀನೇನು ಮಾಡು, ನಮ್ಮ ಅರಸನಾದಂಥ ಅಶ್ಶೂರದ ಅರಸ ಸನೇರೀಬನಿಗೆ ನೀನು ಶರಣಾಗಬೇಕು. ಆತನು ನಿನ್ನ ಯಹೂದ ಪಟ್ಟಣದ ಅನೇಕ ಕೋಟೆ ಕೊತ್ತಲುಗಳನ್ನು ಈಗಾಗಲೇ ಸ್ವಾಧೀನ ಮಾಡಿಕೊಂಡಿದ್ದಾನೆ, ವಶ ಮಾಡಿಕೊಂಡಿದ್ದಾನೆ. ನೀನು ಆತನಿಗೆ ಶರಣಾಗುವುದಾದರೆ, ಆತನಿಗೆ ನೀನು ಒಳಪಡುವುದಾದರೆ ನೀನು ಬದುಕ್ತೀಯ. ಮುಂದೆ ನಾವು 13 ಮತ್ತು 15ನೇ ವಚನವನ್ನು ನೋಡ್ತೇವೆ. ಯೂದಾಯ ಭಾಷೆಯಲ್ಲಿ ಅಶ್ಶೂರದ ಮಹಾರಾಜನ ಮಾತನ್ನು ಕೇಳಿರಿ. ಇವನು ನಿಮಗೆ ಹಿಜ್ಕೀಯನಿಂದ ಮೋಸ ಹೋಗಬೇಡಿರಿ, ಅವನು ನಿಮ್ಮನ್ನು ಬಿಡಿಸಲಾರನು. ಹಿಜ್ಕೀಯನು ನಿಮಗೆ ಯೆಹೋವನನ್ನು ನಂಬಿರಿ, ಆತನು ನಮ್ಮನ್ನು ಹೇಗೂ ರಕ್ಷಿಸುವನು. ಈ ಪಟ್ಟಣವು ಅಶ್ಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕಿವಿಗೊಡಬೇಡಿರಿ, ಒಪ್ಪಬೇಡಿರಿ. ಅಶ್ಶೂರದ ಅರಸನಾದ ನನ್ನ ಮಾತನ್ನು ಕೇಳಿರಿ.
ಇವನು ಕೇವಲ ಇಸ್ರೇಲ್ ರಾಜನಿಗೆ ಈತನ ಬೆದರಿಕೆಯನ್ನು ಒಡ್ಡುವುದು ಮಾತ್ರ ಅಲ್ಲ, ಆ ಕೋಟೆ ಗೋಡೆಯ ಮೇಲೆ ನಿಂತು ಇಸ್ರೇಲ್ ಜನರಿಗೂ ಸಹ ಹೇಳ್ತಾ ಇದ್ದಾನಂತೆ, ನಿಮ್ಮ ಅರಸನ ಮಾತನ್ನು ಕೇಳಬೇಡ್ರಿ, ಅವನು ಸಹಾಯ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಶಕ್ತನಲ್ಲ. ಒಂದು ವೇಳೆ ಯೆಹೋವನ ಮಾತಿನ ಮೇಲೆ ನೀವು ಭರವಸವಿಡ್ರಿ, ಆತ ನಿಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ಹೇಳಿದರೆ ನೀವು ಮೂರ್ಖರಾಗಬೇಡ್ರಿ. ಯಾಕಂದರೆ ಅಶ್ಶೂರದ ಅರಸನ ಈ ಪರಾಕ್ರಮದಿಂದ ನಿಮ್ಮನ್ನು ತಪ್ಪಿಸಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಅಲ್ಲ ಎಂಬುದಾಗಿ ಈ ಸನೇರೀಬನ ಸೈನ್ಯಾಧಿಪತಿಯಾದಂಥ ರಬ್ಷಾಕೆ ದೇವ ಜನರಲ್ಲೂ ಸಹ ಭಯ, ಒಂದು ತಳಮಳವನ್ನು ಹುಟ್ಟಿಸುವಂಥದ್ದು ನೋಡ್ತೇವೆ. ಮುಂದೆ 18ರಿಂದ 20ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ನಾವು ಇದೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 18ರಿಂದ 20ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಯೆಹೋವನು ನಮ್ಮನ್ನು ರಕ್ಷಿಸುವನು ಎಂಬ ನಂಬಿಕೆಯನ್ನು ಹಿಜ್ಕೀಯನು ನಿಮ್ಮಲ್ಲಿ ಹುಟ್ಟಿಸಾನು ನೋಡಿಕೊಳ್ಳಿರಿ. ಯಾವ ಜನಾಂಗದ ದೇವತೆಯು ತನ್ನ ದೇಶವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ಕಾಪಾಡಿತು. ನೋಡ್ರಿ, ಯಹೂದದ ಈ ಒಬ್ಬ ಅರಸ ಹಿಜ್ಕೀಯ ಯೆಹೋವನು ನಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡಿದರೆ ನೀವು ನಂಬೇಡ್ರಿ. ಯಾಕಂದರೆ ಅಶ್ಶೂರದ ಅರಸನಾದ ಸನೇರೀಬನ ಕೈಯಿಂದ ರಕ್ಷಣೆ ಮಾಡಲಿಕ್ಕೆ ಯಾವ ದೇವತೆಗಳಿಗೂ ಸಾಧ್ಯ ಇಲ್ಲ ಎಂಬುದನ್ನು ಈತನ ಹೇಳ್ತಾ ಇದ್ದಾನೆ. ಮುಂದೆ ವಚನ ಹೇಳುತ್ತೆ, ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ನನ್ನ ಕೈಗೆ ತಪ್ಪಿಸಿ ಕಾಪಾಡುವನೋ ಅಂದನು. ಈ ಸನೇರೀಬನು ಹಿಜ್ಕೀಯ ಅರಸನ ದೇವರ ಒಂದು ಪರಾಕ್ರಮವನ್ನು, ದೇವರ ಶಕ್ತಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೊತೆಗೆ ತನ್ನ ಇಸ್ರೇಲ್ ಜನರನ್ನು ನಡೆಸುವಂಥ ದೇವರು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನೋ, ಆತನು ನಿಮ್ಮನ್ನು ನನ್ನ ಕೈಯಿಂದ ಕಾಪಾಡ್ತಾನೋ ಎಂದಿಗೂ ಸಾಧ್ಯ ಇಲ್ಲ. ನೀವು ಶರಣಾಗಬೇಕು, ನಿನ್ನ ಅರಸನಿಗೂ ಸಹ ನೀವು ಹೇಳಬೇಕು, ಆತನು ನನಗೆ, ನನ್ನ ಆಳ್ವಿಕೆಗೆ ಆತನು ಒಳಪಡಬೇಕೆಂಬುದಾಗಿ ಬೆದರಿಕೆಯ ಮಾತುಗಳನ್ನ ಹೇಳ್ತಾರೆ. ಆದರೆ ಅರಸನಾದಂಥ ಅಶ್ಶೂರದ ಅರಸ ಸನೇರೀಬನಿಗೆ ಗೊತ್ತಿಲ್ಲ, ನನ್ನ ದೇವರು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನೆಂಬುದಾಗಿ ದಾವೀದನು ಹೇಳುವಂತೆ ಆತನು ಇಸ್ರಾಯೇಲ್ ಜನರಿಗೆ ಬೆಳಕು ರಕ್ಷಕನೂ ಆಗಿ ಯಾವ ರೀತಿ ಅದ್ಭುತವಾಗಿ ದೇವರು ಹಿಂದಿನ ಚರಿತ್ರೆಯಲ್ಲಿ ಅವರನ್ನು ನಡೆಸ್ಕೊಂಡು ಬಂದಿದ್ದಾನೆ. ಆ ಮಹಾ ಸಾಮ್ರಾಟನಾದಂಥ ಫರೋಹನ ಕಾಲದಲ್ಲಿ 430 ವರ್ಷಗಳು ದಾಸತ್ವದಲ್ಲಿ ಅವರು ಇರುವಾಗಲೂ ಸಹ ಅವರ ಕೂಗನ್ನು ಕೇಳಿ, ಅವರ ಮೊರೆಯನ್ನು ಕೇಳಿ ದೇವರು ಆ ಫರೋಹನ ಕೈಯಿಂದ ಬಿಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರು ಎದುರಿಸುವಂಥ ಪ್ರತಿಯೊಂದು ಸವಾಲುಗಳಲ್ಲಿ ದೇವರು ಅವರ ಜೊತೆಯಲ್ಲಿದ್ದು ಅವರಿಗೆ ಬೆಳಕಾಗಿದ್ದು, ಅವರಿಗೆ ರಕ್ಷಕನಾಗಿದ್ದು, ಆ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರು ಅರಣ್ಯದಲ್ಲಿ ಮರಳು ಭೂಮಿಯಲ್ಲಿ ನಡೆಯುವಾಗ ಅವರಿಗೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿದ್ದು ಬಂಡೆಯಿಂದ ಅವರಿಗೆ ಕುಡಿಯೋದಕ್ಕೆ ನೀರನ್ನು ಕೊಟ್ಟು ಪರಲೋಕದ ಆಹಾರವಾದಂಥ ಮನ್ನವನ್ನು ಅವರಿಗೆ ಕೊಟ್ಟು ನಡೆಸಿದಂಥ ಈ ದೇವರ ಪರಾಕ್ರಮ ಶಕ್ತಿ ಸನೇರೀಬನಿಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ದೇವರ ಭಕ್ತನಾದಂಥ ಇಸ್ರಾಯೇಲರ ಅರಸನಾದಂಥ ಹಿಜ್ಕೀಯನಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವನೇನು ಮಾಡ್ತಾನೆ ನೋಡ್ರಿ, ಇದೇ ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಆಗ ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಯಾವಾಗ ಈ ಅಶ್ಶೂರದ ಅರಸನಾದಂಥ ಸನೇರೀಬ ದೇವರ ಜನರ ವಿರುದ್ಧವಾಗಿ, ಇಸ್ರೇಲ್ ಅರಸನ ವಿರುದ್ಧವಾಗಿ ತಾನು ಬೆದರಿಕೆಯ ಮಾತುಗಳನ್ನ ಹೇಳುವುದರ ಮೂಲಕ, ಅನೇಕ ಪಟ್ಟಣಗಳನ್ನ ಸ್ವಾಧೀನ ಮಾಡಿಕೊಳ್ಳುವುದರ ಮೂಲಕ ಅವರನ್ನು ಶರಣಾಗಲಿಕ್ಕೆ ಅವನು ಕರೆ ಕೊಡ್ತಾ ಇದ್ದಾನೆ. ಇದನ್ನು ಕೇಳಿದಂಥ ಅರಸನು ಮಾಡಿದ ಮೊಟ್ಟ ಮೊದಲ ಕಾರ್ಯ ಏನಂತ ಹೇಳಿದರೆ, ಅವನು ತನ್ನ ಬಟ್ಟೆಗಳನ್ನ ಹರಿದು ಗೋಣಿತಟ್ಟನ್ನು ಹಾಕ್ಕೊಂಡು ದೇವರ ಆಲಯಕ್ಕೆ, ಯೆಹೋವನ ಆಲಯಕ್ಕೆ ಹೋಗ್ತಾ ಇದ್ದಾನೆ ಪ್ರೇಯರ್. ಯೆಹೋವನ ಆಲಯಕ್ಕೆ ಹೋಗ್ತಾ ಇದ್ದಾನೆ. ಮುಂದೆ ನಾವು ನೋಡ್ತೇವೆ, ಹಿಜ್ಕೀಯನು ಯೆಹೋವನ ಆಲಯಕ್ಕೆ ಹೋಗಿ ಆತನು ಏನು ಮಾಡ್ತಾನೆ, ಯಾವ ರೀತಿಯಲ್ಲಿ ಈ ಸನೇರೀಬ ಅರಸನ ಕೈಯಿಂದ ತಾನು ತಪ್ಪಿಸಿಕೊಳ್ಳುವಂಥ ಒಂದು ಯೋಜನೆಯನ್ನು, ಒಂದು ಆಲೋಚನೆಯನ್ನು ಅವನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ 37ನೇ ಅಧ್ಯಾಯದ 17ನೇ ವಚನ ನಾವು ಓದಿಕೊಳ್ಳೋಣ. ಈ ರೀತಿಯಾಗಿ ಹೇಳುತ್ತೆ, ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು, ಸನೇರೀಬನು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಯೆಹೋವನೇ ಅಶ್ಶೂರದ ಅರಸರು ಸಕಲ ಜನಾಂಗಗಳನ್ನು, ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವರು ದೇವತೆಗಳಲ್ಲ,
ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದರೆ ಯೆಹೋವನೇ, ನಮ್ಮ ದೇವರೇ, ನೀನೇ ಅದ್ವಿತೀಯನಾದಂಥ ಯೆಹೋವನೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಈ ಹಿಜ್ಕೀಯ ಅರಸ ತನ್ನ ಜೀವಿತದಲ್ಲಿ ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಏನಂತ ಹೇಳಿದರೆ, ಆ ವೈರಿಯ ರಾಜನು ತನ್ನ ಜನರ ಮೇಲೆ, ತನ್ನ ದೇಶದ ಮೇಲೆ ಮುತ್ತಿಗೆ ಹಾಕುವಾಗ ಯೆಹೋವನ ಆಲಯಕ್ಕೆ ಹೋಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನೀನು ಅದ್ವಿತೀಯನಾದಂಥ ದೇವರು, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನೀನು ಶಕ್ತನು, ನಿನ್ನ ಪರಾಕ್ರಮ ಎಷ್ಟು, ನಿನ್ನ ಪರಾಕ್ರಮ ಏನು ಅನ್ನುವುದನ್ನು ಈ ಅನ್ಯ ಅರಸನಿಗೆ ನೀನು ತಿಳಿಯಪಡಿಸಿ ಎಂಬುದಾಗಿ. ಮತ್ತು ಕ್ರೈಸ್ತರಾದಂಥ ನಮ್ಮ ಜೀವಿತದಲ್ಲಿ ಈ ಹಿಜ್ಕೀಯನ ಜೀವಿತದಿಂದ ಕಲಿಯಬೇಕಾದಂಥ ಒಂದು ಮಹತ್ವದ ಪಾಠ ಪ್ರಿಯರೇ. ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಸವಾಲುಗಳನ್ನು ನಾವು ಎದುರಿಸ್ತಾ ಇರ್ತೇವೆ. ಅನೇಕ ಕುಂದುಕೊರತೆಗಳನ್ನ ನಾವು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ, ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ, ಸವಾಲುಗಳನ್ನ ನಾವು ಎದುರಿಸಬೇಕಾದಂಥ ಸನ್ನಿವೇಶಗಳನ್ನ ನಾವು ದಾಟಿಕೊಂಡು ಬರುವಂಥ ಸಮಯದಲ್ಲಿ, ನಮ್ಮ ಜೀವಿತಗಳಲ್ಲಿ ನಾವು ನೆನೆಸದ ಸಮಯಗಳಲ್ಲಿ ಅನೇಕ ಕಷ್ಟಗಳನ್ನು ನಾವು ಅನುಭವಿಸುವಾಗ ನಾವು ಮಾಡಬೇಕಾಗೋದು ಒಂದೇ, ಹಿಜ್ಕೀಯ ಅರಸನಂತೆ ನಾವು ದೇವರ ಆಲಯಕ್ಕೆ ಹೋಗಿ, ದೇವರ ಮಂದಿರದಲ್ಲಿ ನಮ್ಮನ್ನು ನಾವು ತಗ್ಗಿಸಲ್ಪಟ್ಟವರಾಗಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ, ನೀನು ಅದ್ವಿತೀಯನಾದಂಥ ದೇವರು, ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಲಿಕ್ಕೆ ನೀನು ಶಕ್ತನು, ಇಂಥ ಒಂದು ಅನಾರೋಗ್ಯದಿಂದ ನನ್ನನ್ನು ಬಿಡಿಸ್ಲಿಕ್ಕೆ ನೀನು ಶಕ್ತನು, ಇಂಥ ಮರಣಕರ ವ್ಯಾಧಿಯಿಂದ ನನ್ನನ್ನು ಕಾಪಾಡಲಿಕ್ಕೆ ನೀನು ಶಕ್ತನು, ಈ ಕೊರತೆಗಳನ್ನ ನನ್ನ ಜೀವಿತದಲ್ಲಿ ನೀಗಿಸಲಿಕ್ಕೆ ನೀನು ಶಕ್ತನು, ನೀನು ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವಾಗಿಸುವ ದೇವರೆಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ ಅದರ ಪರಿಣಾಮ ಅಥವಾ ಅದರ ಫಲಿತಾಂಶ ಏನಾಗಿರುತ್ತೆ ಗೊತ್ತಾ? ಹಿಜ್ಕೀಯನ ಜೀವಿತದಲ್ಲಿ ನೋಡ್ರಿ, ಯಾವಾಗ ಇವನು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ನು, ಒಂದು ವೈರಿಯ ವಿರುದ್ಧ ಜಯಕ್ಕಾಗಿ ಅವನು ಪ್ರಾರ್ಥನೆ ಮಾಡಿದ್ನು, ಇದೇ ಯೆಶಾಯನ ಗ್ರಂಥ 37ನೇ ಅಧ್ಯಾಯ 36ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಆಗ ಯೆಹೋವನು ತನ್ನ ದೂತನನ್ನು ಕಳುಹಿಸಿ ಅಶ್ಶೂರ್ಯದ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹಾರ ಮಾಡಿದನು. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲರೂ ಹೆಣಗಳಾಗಿದ್ದರು. ಆಮೆನ್. ಭಾಳ ಚೆನ್ನಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಯಾವ ರೀತಿ ದೇವರು ತನ್ನ ಜನರಿಗೆ, ತನ್ನ ರಾಜನಿಗೆ ವೈರಿಗಳ ವಿರುದ್ಧ ಜಯವನ್ನು ಕೊಟ್ಟನು. ಇವತ್ತು ನಮ್ಮ ವಿರೋಧಿಯಾಗಿರುವಂಥ ಸೈತಾನನನ್ನು ನಾವು ಎದುರಿಸುವಾಗ ನೀವು ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ ಎಂಬುದಾಗಿ ಯಾಕೆ ಪೇತ್ರ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ನಮ್ಮ ನಂಬಿಕೆಯನ್ನು ನಾವು ಬಿಡದೆ, ನಮ್ಮ ಸ್ಥಿರತೆಯನ್ನು ನಾವು ಬಿಡದೆ ಗಟ್ಟಿಯಾಗಿ ನಾವು ದೇವರಲ್ಲಿ ಬೇರೂರಬೇಕಾಗುತ್ತೆ. ಯೋಬನು ಯಾವ ರೀತಿ ನಂಬಿಕೆ ಕಳ್ಕೊಳ್ಳದೆ ಭರವಸೆ ಉಳ್ಳವನಾಗಿ ಕೊನೆಯವರೆಗೂ ಆತನು ಕಾದ್ಕೊಳ್ತಾನೆ, ತಾಳ್ಮೆಯಿಂದ ನಡ್ಕೊಳ್ತಾನೆ, ಪಾಪ ಮಾಡದೆ ದೇವರನ್ನು ಆತನು ನಿರೀಕ್ಷಿಸುವಂಥವನಾಗಿದ್ದಾನೆ. ಅದರ ಫಲಿತಾಂಶ ನೋಡ್ತೇವೆ. ಯೋಬನು 2ರಷ್ಟು ಆಶೀರ್ವಾದವನ್ನು ಹೊಂದಿದ್ನು ಪ್ರಿಯರೇ. ಇಲ್ಲಿ ಹಿಜ್ಕೀಯ ಅರಸನೂ ಸಹ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವದೂತನನ್ನು ದೇವರು ಕಳುಹಿಸಿ ಆ ವೈರಿಯ ಒಂದು ಸಂಹಾರವನ್ನು ಮಾಡುವಂಥದ್ದು ನಾವು ನೋಡ್ತೇವೆ. 185,000 ಜನರನ್ನು ದೂತನು ಒಂದು ರಾತ್ರಿಯಲ್ಲಿ ಕೊಂದಾಕ್ತಾನೆ ಪ್ರಿಯ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಾವು ಅನುಭವಿಸುವಂಥ ಕಷ್ಟ, ನಾವು ಹಾದು ಹೋಗ್ತಾ ಇರತಕ್ಕಂಥ ಕಠಿಣ ಪರಿಸ್ಥಿತಿ, ನಮ್ಮ ಜೀವಿತದಲ್ಲಿರುವಂಥ ಕುಂದುಕೊರತೆಗಳು, ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತಾ ಇರತಕ್ಕಂಥ ಈ ಎಲ್ಲ ಸಮಸ್ಯೆಗಳು ದೇವರಿಗೆ ದೊಡ್ಡ ವಿಷಯ ಅಲ್ಲ. ಆದರೆ ನಾವು ಎಚ್ಚರಿಕೆಯನ್ನು ಕಳ್ಕೊಳ್ಳದೆ ಸ್ಥಿರಚಿತ್ತರಾಗಿದ್ದು, ಸ್ವಸ್ಥಚಿತ್ತರಾಗಿದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಮನೋಭಾವವನ್ನು ತೋರಿಸುವುದಾದರೆ, ದೇವರಿಗೆ ನಮ್ಮನ್ನು ಸಮರ್ಪಿಸುವುದಾದರೆ, ನಮ್ಮ ಚಿಂತಾ ಭಾರಗಳನ್ನ ಯೆಹೋವನ ಮೇಲೆ ಹಾಕುವುದಾದರೆ, ಆತನು ನಮಗೋಸ್ಕರ ಚಿಂತಿಸ್ತಾನೆ, ಆತನು ನಮಗೋಸ್ಕರ ಜಯವನ್ನು ಕೊಡ್ತಾನೆ, ಆತನು ನಮ್ಮ ಹಾದಿಗಳನ್ನ ಸರಾಗ ಮಾಡ್ತಾನೆ. ದಾವೀದನು ಹೇಳುವ ಪ್ರಕಾರ ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಇವತ್ತು ನಾವು ಸಹ ನಮ್ಮ ದೇವರ ಬೆಳಕಿನಲ್ಲಿ, ಆತನ ರಕ್ಷಣೆಯಲ್ಲಿ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.